ಹೊಸಕೋಟೆ ತಾಲೂಕಿನ ಸೂಲೆಬೆಲೆ ಸಮೀಪ ನಿನ್ನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತ ಗಗನ್ ಕುಟುಂಬಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೂರವಾಣಿ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಎಂ ಸತ್ಯವರ ಗ್ರಾಮದ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 7 ಮಂದಿ ಮೃತಪಟ್ಟ ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ದುರಂತದಲ್ಲಿ ಬೈಕ್ ಸವಾರ ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿಯ ಗಗನ್ ಸಾವನ್ನಪ್ಪಿದ್ದು, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ ಅವರು ಮೃತರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಮೃತ ಗಗನ್ ತಾಯಿಯವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಘಟನೆಗೆ ತೀವ್ರ ಸಂತಾಪ ಸೂಚಿಸಿ ಸಾಂತ್ವನ ಹೇಳಿದ್ದಾರೆ. ಕೆಲಸ ಮುಗಿಸಿ ಮನೆಗೆ ಮರಳುವಾಗ ಅಪಘಾತಕ್ಕೆ ತುತ್ತಾದ ಯುವಕನ ಅಗಲಿಕೆ ಇಡೀ ಕುಟುಂಬದಲ್ಲಿ ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ಶೋಕದ ಛಾಯೆ ಮೂಡಿಸಿದ್ದಲ್ಲದೆ ಎಲ್ಲರ ಕಣ್ಣಲ್ಲಿ ನೀರು ಬರಿಸುತ್ತೆ, ಎಲ್ಲರಲ್ಲಿ ದುಃಖ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್ ಯಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ಟಿವಿ 4 ದೇವನಹಳ್ಳಿ. ಅಣ್ಣ ನಾವೆಲ್ಲ ಇದ್ದೀರಮ್ಮ, ಕುಮಾರಣ್ಣ ಕಳ್ಸೋರಮ್ಮ, ನಾವೆಲ್ಲ ಇದ್ದೀರಮ್ಮ. ಸ್ವಾಮಿ ಇನ್ನು ದೊಡ್ಡ ಮಗನು ನಾನು ಬಂದ್ಬಿಡೇನೆ, ಡೆಲ್ಲಿಗಿದ್ರು ಅವರು. ಮಾತಾಡಮ್ಮ. ಇಲ್ಲ ಸ್ವಾಮಿ, ಇಬ್ಬರು ಸ್ವಾಮಿ. ಅಮ್ಮ ನನ್ನ ಕಣ್ಣು ಕಾಣಿಸಲ್ಲ, ನನ್ನ ಹೊಟ್ಟೆ ಹುಟ್ಟಿ ಮಗುವಿದೆ ಅಪ್ಪ. ಅಪ್ಪ ನಾವಿದ್ದೀವಿ, ಧೈರ್ಯವಾಗಿರಮ್ಮ, ಏನು ಇಷ್ಟ ಮಾಡಬೇಡ, ಹೇಳ್ಬೇಡ ತಾಯಿ. ನಿಮ್ಮ ಮಕ್ಕಳು ಇರೋ ಮಗಳು ನೋಡ್ಕಮ್ಮ. ಮಗಳು ಸ್ವಾಮಿ. ಅಣ್ಣ ನಾವೆಲ್ಲ ಇದ್ದೀರಮ್ಮ, ಕುಮಾರಣ್ಣ ಕಳ್ಸೋರಮ್ಮ, ನಾವೆಲ್ಲ ಇದ್ದೀರಮ್ಮ. ಸ್ವಾಮಿ ಇನ್ನು ದೊಡ್ಡ ಮಗನು